ಜೈ ಸಿಯಾರಾಮ್ ಎಲ್ಲರಿಗೂ. ಒಂದು ವಾರ ಹಿಂದ್ಗಡೆ ಡಾಕ್ಟರ್ ಬ್ರೋ ನಮ್ಮ ಒಂದು ವಿಡಿಯೋಕ್ಕೆ ಕಮೆಂಟ್ ಮಾಡಿದಾರೆ ಇನ್ಸ್ಟಾಗ್ರಾಮ್ದಾಗ. ನಾ ಇವತ್ತು ಮಧ್ಯಾಹ್ನ ನೋಡಿನು. ನೀವೆಲ್ಲರೂ ಈ ವಿಡಿಯೋ ನೋಡಿದಿರಂದ್ರೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಆ್ಯಂಡ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ರಿ ಅಂತ. ಇವಾಗ ಬೆಳಿಗ್ಗೆ 8 ಗಂಟೆ ಆಗೈತಿ. ಸ್ವಲ್ಪ ಹೇಳಕ್ಕೆ ಲೇಟ್ ಐತ್ರಿ, ಯಾಕಂದ್ರೆ ನೀನು ರಾತ್ರಿ 1 ಗಂಟೆ ತನಕ ವ್ಲಾಗ್ ಒಂದು ಎಡಿಟ್ ಮಾಡತ್ತೀನಿ ರೀ. ನೀನು ವ್ಲಾಗ ಮೊಬೈಲ್ ಎಡಿಟ್ ಮಾಡ್ದನ ಟೈಮ್ ಭಾಳ ಆತೈತಿ, ಅದ್ರ ಸಲುವಾಗಿ ಬೆಳಿಗ್ಗೆ ಹೇಳಕ್ಕೆ ಲೇಟ್ ಐತ್ರಿ. ರಾತ್ರಿ 1 ಗಂಟೆ 1:30-2 ಆಗೈತ್ರಿ ಮಲ್ಕೊಳಕ್ಕೆ. ಇವಾಗ ಚಾ ಕುಡ್ದು ಸ್ವಲ್ಪ ಮಾಡಿದ ಹೊಲಕ್ಕೆ ಹೋಗಿದ್ರಿ. ಮಾಡಿದ ಹೊಲ್ದಾಗ ಕೆರೆಯಿಂದ ನೀರು ತೆಗಿದಿತ್ರಿ. ಗಾನೆಗಿದಾವ ನೀರು, ಕೆರೆ ನೀರು ತೆಗೆದ ಸ್ವಚ್ಛ ಮಾಡಿ ಮತ್ತು ಚಲೋ ನೀರು ಬಿಡೋದಿದ್ರಿ. ಸೊ ಚಾ ಕುಡ್ದು ಹೋಗ್ರಿ ಅಂತ. ಗುರು ಚಾ ಸಸು ಈ ಹೊಲಕ್ಕೆ ಬಂದು ರೀ. ಏನು ನೋಡ್ತಿರ್ಲಿ ಇದ ಕೆರಿದಂದ ನೀರು ತೆಗೆದಿತ್ತು. ನೀನೆಲ್ಲ ಪಪ್ಪ ಗೊಜ್ಜಾರ ತೆಗ್ದಾರಿ. ಇನ್ನೊಂದು ಸ್ವಲ್ಪ ಉಳ್ದೈತಿ ನೀರು. ನೋಡಲ್ರಿ ಕೆರೆಗೆ ತಾತೆಗಳು ತೆಗ್ಯಾರ್ರಿ. ಸ್ವಲ್ಪ ನೀರು ಉಳ್ದೈತಿ. ನೀರು ತೆಗೆದ ಸ್ವಲ್ಪ ತಟ್ಟೆಲ್ಲ ಹರಿದೈತಿ ರೀ. ತಟ್ಟೆಲ್ಲ ಚಲೋ ಮಾಡ್ಕೊಂಡು ಅದೆಲ್ಲ ರಾಡೆಲ್ಲ ಏನಾಯ್ತು ರಾಡೆಲ್ಲ ತೆಗಿತೈತ್ರಿ ಹೊರಗೆ. ಇಲ್ಲೆಲ್ಲ ನಮ್ಮ ಮನ್ಯಾಗ ಮೋಟ್ರುಗಳು ಯೂಸ್ ಮಾಡ್ತಾರಲ್ಲೇ, ಆ ಮೋಟ್ರ್ ಇಲ್ಕ ಹಚ್ಚಿ ನೀರೆಲ್ಲ ಜಗ್ಗಿ ಹೊರಗುತ್ತೆ ಇಲ್ಲಿ ಬಿಡತ್ತಾರ ನೋಡಿ. ಮತ್ತು ಭಾಳ ಜನ ನಾನು ಕೇಳ್ತಿರಲ್ರಿ ನಿಮ್ಮದು ಹೊಲ ಎಲ್ಲ ಎಷ್ಟೈತಿ ಏನ ಅಂತ. ಹೊಲ ನಮ್ಮದು 1 ಎಕರೆ ಐತ್ರಿ. ಅದ್ರ ಹೊರಗಡೆ 13 ಎಕರೆ ಮಾಡಿದಾವ್ರಿ. ಈಗ ಏನಿಲ್ಲ ನೋಡತ್ತಿರ್ಲಿ ಪೂರಾ ಇಲ್ಲಿಂದ ಪೂರಾ ಈ ಕಡೆ ಅಲ್ಲಿ ಮುಂದೆ ತನ ರೀ 9 ಎಕರೆ ಇಲ್ಲಿ ಐತ್ರಿ. ಮತ್ತು ಒಂದು ಕಡೆ 3 ಎಕರೆ ಐತ್ರಿ, ಒಂದು ಕಡೆ 1 ಎಕರೆ ಐತಿ. ಅದನ್ನ ಬಿಟ್ಟರೆ ಮನಿಪಟ್ಟಿ 1 ಎಕರೆ ಐತ್ರಿ. ಟೋಟಲ್ 13 ಎಕರೆ ಮಾಡಿದ್ರಿ. ಮನಿಪಟ್ಟಿ 1 ಎಕರೆ ಎಲ್ಲ ಪಪ್ಪ ಮೇಂಟೆನೆನ್ಸ್ ಮಾಡ್ತಾರೆ ರೀ. ನಾ ಇಲ್ದಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಡ್ರಿ. ಏನಾರ ಕೆಲಸ ಎಲ್ಲ ಬಂದೋಗ್ರೆ ಕತ್ತವ್ಯದ ಅದ ಏನಾರ ಕೆಲಸ ಇರ್ತಾವ್ರಲ್ಲ ಅವಷ್ಟೇ ಹೆಲ್ಪ್ ಮಾಡ್ತೀವಿ. ಟೈಮ್ 9 ಗಂಟೆ ಆಗಿದ್ರಿ. ಸ್ವಲ್ಪ ನಂದು ಮಿನಿ ವ್ಲಾಗ್ ಎಡಿಟ್ ಮಾಡೋದು ಉಳಿದೈತಿ ರೀ. ಅದಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ರಿ ಅಂತ. ಇಲ್ಲೇದ ನೋಡತ್ತಿರ್ಲಿ, ಇದು ಹೊಲ್ದಂದು ರೂಮ್ ಐತ್ರಿ. ಇಲ್ಲೇ ಕೂತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ರಿ ಅಂತ. ಏನು ನೋಡತ್ತಿರ್ಲಿ ಇದು ರೂಮ 100ಗೆ ಹಿಟ್ ಆಗೋಣ ರೀ. ಇಲ್ಲೇ ಒಂದು ಸಣ್ಣ ಸ್ಟುಡಿಯೋ ಮಾಡ್ರಿ ಅಂತ. ಈಗಿಲ್ರಿ ಇನ್ಸ್ಟಾಗ್ರಾಮ್ದಾಗ 100K ಆ್ಯಂಡ್ ಯೂಟ್ಯೂಬ್ದಾಗ ಒಂದು 10K ಆಲ್ಮೋಸ್ಟ್ ಆಗಲ್ರಿ. ಅವಾಗ ಇಲ್ಲೊಂದೊಂದು ಸ್ಮಾಲ್ ಅಷ್ಟೇ ನಾನು ವಿಡಿಯೋ ಎಡಿಟ್ ಎಲ್ಲ ಮಾಡೋಂಗ ಒಂದು ಸ್ಮಾಲ್ ಸ್ಟುಡಿಯೋ ಮಾಡ್ರಿ ಅಂತ. ಇವತ್ತಿನ ಮಿನಿ ವ್ಲಾಗ್ ಇನ್ಸ್ಟಾಗ್ರಾಮ್ದಾಗ ಅಪ್ಲೋಡ್ ಮಾಡಿನ್ರಿ. ಈಗ ಅಡ್ಗೊಳ್ಗಿ ಚೌಚಿ ತರ್ಬೇಕಂತ ನಾ ಪಪ್ಪ ಇಲ್ಲಿ ನಮ್ಮ ತಾತೆಗಳೊಂದು ಹೊಲ ಐತ್ರಿ. ನಮ್ಮ ತಾತೆಗಳೊಂದು ಹೊಲ ಐತ್ರಿ ಬಾಳಿಗೆ ತೋಟ. ಅಲ್ಲಿ ಸೈಡ್ ಚೌಚಿ ಹಚ್ಚಿದಾರ್ರಿ. ಈ ಚೌಚಿ ಇಲ್ದ್ರೆ ಅಡ್ಗೊಳ್ ತೊಗೊಂಡು ಹೋಗ್ರಿ ಅಂತ. ನನ್ನ ಹಿಂದ್ಗಡೆ ಬಾಳಿಕೆ ತೋಟ ನೋಡ್ತೀರಿ ನೋಡ್ರಿ. ಈ ಥರ ನಮ್ಮ ಹೊಲ್ದಾಗ ಭೀ ಮಾಡ್ಬೇಕಂತ ಪ್ಲ್ಯಾನ್ ಐತ್ರಿ. ನಿಮ್ಗೊಂದು ಹೊಲ ತೋರಿಸಿರಲಿಲ್ಲ, ನಮ್ಮ ಸ್ವಂತ ಹೊಲ ರೀ. ಆ ಹೊಲ್ದಾಗ ಭೀ ಮಾಡ್ಬೇಕಂತ ಪ್ಲ್ಯಾನ್ ಐತ್ರಿ. ಕಬ್ಬು ಹೋಗೋಣ. ಸೊ ನೋಡ್ರಿ ಅಂತ ನಮ್ಮ ಪಪ್ಪ ಭೀ ಪ್ಲ್ಯಾನ್ ಮಾಡಿದಾರೆ. ನಂದು ಪ್ಲ್ಯಾನ್ ಅಲ್ರಿ, ಪಪ್ಪನ ಪ್ಲ್ಯಾನ್ ಐತಿ. ಮುಂದಿನ ವರ್ಷ ಮಾಡೋಣ ಅಂತ. ನೀವೆಲ್ಲರೂ ರೈತರು ಇದ್ರಂದ್ರೆ ರೀ ನಿಮಗೆ ಫಾಯ್ದೆ ಆಗಬೇಕು ಅಂದ್ರೆ ರೀ, ನೀವು ಕಬ್ಬು ಹಾಕಿರ್ತಿರ್ಲ, ಕಬ್ಬದ ಜೊತೆ ಇಲ್ಲಿ ಏನಾರ ಬೆಳೆ ಹಾಕ್ತೀವಿ. ಮತ್ತು ಒಂದು 3-4 ಎಮ್ಗಳ ಆಕಳ ಎಲ್ಲ ಮಾಡ್ತೀವಿ. ಇದರಿಂದ ಏನಾಯ್ತು ಅಂದ್ರೆ ನಿಮಗೆ ಫಾಯ್ದೆ ಆಗ್ತೈತಿ. ಇದ್ರಾಗ ನಮ್ಮ ಪಪ್ಪಂದು ಎಕ್ಸ್ಪೀರಿಯನ್ಸ್ ಭಾಳ ಐತ್ರಿ. ಅವ್ರು ನಂಗೆ ಹೇಳ್ತಾರೋ ಅದನ್ನು ನಾನು ನಿಮ್ಗೆ ಹೇಳತ್ತೇನು. ಸೊ ಇದನ್ನು ಟ್ರೈ ಮಾಡಿರಿ, ಇದರಿಂದ ಫಾಯ್ದೆ ಜಾಸ್ತಿ ಆಗ್ತದೆ. ಏನಿಲ್ಲ ಒಟ್ಟು ರೈತರ ಬೆಳೆಗಳಿಗೆ ಒಂದು ಮಿನಿಮಮ್ ಪ್ರೈಸ್ ಆದರೂ ಫಿಕ್ಸ್ ಮಾಡ್ಬೇಕು ರೀ. ಅಂದರೆ ಇವಾಗ ಟೊಮೆಟೊ ಬೆಳೆದ್ರೆ ಒಂದು 50 ರೂಪಾಯಿಗೆ, ಬಟಾಟೊ ಬೆಳೆದ್ರೆ ಅಂದರೆ ಒಂದು 50 ರೂಪಾಯಿಗೆ, ಕೊತ್ತಂಬರಿ ಬೆಳೆದ್ರೆ ಅಂದ್ರೆ 10 ರೂಪಾಯಿ ಸುಂಡ. ಈ ಥರ ಒಂದು ಫಿಕ್ಸ್ ಪ್ರೈಸ್ ಮಾಡಿರಿ ಅಂದ್ರೆ ರೈತರಿಗೂ ಫಾಯ್ದೆ ಆಗ್ತೈತಿ ರೀ. ಇದೆಲ್ಲ ನಮ್ಮ ದಾದಾವಳದ ಹೊಲ ಐತ್ರಿ. ಇಲ್ಲಿ ಇವಾಗ ಟೊಮೆಟೊ ಹತ್ತತಾವ್ರಿ, ಸಣ್ಣ ಹಸಿದವ್ರಿನ. ಮತ್ತು ಈ ಕಡೆ ಮೆಣ್ಸಿಕಾಯಿ ಭೀ ಹತ್ತತಾವ್ರಿ. ಇಲ್ಲಿ ನೋಡಿರಿ ಇವಾಗ ಹೂ ಬಿಡಿದವ್ರಿ. ಇವೇನು ಹೂ ಬಿಡಿದಾವ ನೋಡ್ರಿ. ಇವಾಗ ಏನು ಮೆಣ್ಸಿಕಾಯಿಗಳು ಆಗ್ತಾವ್ರಿ. ಇಲ್ಲಿ ತೋರಿಸ್ತೇನೆ ಇದ್ರಿ ನೀವು. ಈ ಟೈಪ್ ಆಗ್ತಾವ್ರಿ. ಈ ಥರ ಒಂದು ಬೇರೆ ಐತನ ಇರ್ತೈತಿ. ಏನಂತಾರೆ ಅಂದ್ರೆ ರೀ, ಸಣ್ಣ ಮೆಣ್ಸಿಕಾಯಿ ಅದು ಅಂದ್ರೆ ಖಾರ ಇರ್ತಾವಂತಾರೆ. ಆ್ಯಂಡ್ ದೊಡ್ಡ ಮೆಣ್ಸಿಕಾಯಿ ಅದು ಅಂದ್ರೆ ಸ್ವಲ್ಪ ಸಪ್ಪಗಿರ್ತಾವ ಅಂತ ಹೇಳ್ತಾರೆ. ಇವಾಗ ಇವು ನೋಡಿದ್ರಿ ಇವೆಲ್ಲ ಸಣ್ಣ ಮೆಣ್ಸಿಕಾಯಿ ಗಿಡ್ಕೊಳ್ದಾವ್ರಿ. ಏನು ನೋಡಿದ್ರಿ ಇವು ಇವೆಲ್ಲ. ಮತ್ತು ಈಚೆ ಕಡೆ ರೀ ಹೀಲಿಕಾಯಿ ಮಾಡಿದಾರೆ. ತೋರಿಸ್ತೇನೆ ಬರ್ರಿ ನಿಮ್ಗೆ ಮತ್ತೊಂದು ಪ್ಲಾಟ್. ಇದೇನು ನೋಡಿದ್ರಲ್ಲ, ಇದೆಲ್ಲ ಹೀಲಿಕಾಯಿ ಪ್ಲಾಟ್ ಇದ್ರಿ. ಇಷ್ಟು ದಿನ ನಿಮ್ಗೆ ಹೇಳತ್ತೇನ್ರಲ್ಲೇ ನಮ್ಮ ದಾದಾಗಳ ಹೊಲ ಅಂತ. ಅವ್ರ ದಾದಾವನ್ನು ತೋರಿಸ್ತಾನೆ ಬರ್ರಿ. ಇವರು ನೋಡ್ರಿ ದಾದಾ ರೈತರು. ನಮಸ್ಕಾರ ರೀ. ಈಗ ಟೈಮ್ ಇಲ್ದಿದ್ರೆ 11 ಗಂಟೆ ಆಗಿದ್ರಿ. ಅದಕ್ಕೆ ನಾಷ್ಟ ಎಲ್ಲ ಏನು ಮಾಡೋದು ಬೇಡ್ರಿ. ಇವಾಗ ಮಮ್ಮಿ ಚಾ ಮಾಡಿಕೊಡಿದಾರೆ ರೀ. ಚಾ ಕುಡ್ರಿ ಅಂತ 12 ಗಂಟೆ 1 ಗಂಟೆಗೆ ಊಟ ಮಾಡೋಣ್ರಿ. ಊಟ ಮಾಡಿ ಜುಗುಳ್ಗೆ ಎಡಿಟಿಂಗ್ ಹೋಗ್ರಿ ಅಂತ. ಈ ಹೊಲಕ್ಕೆ ಹೋಗ್ರಿ, ಬೋರ್ ಚಾಲು ಮಾಡಿ ಎಮ್ಗಳು ನೀರು ಕುಡಿಸಿ ಮೇವು ಹೋಗದ ಬರೋಣ್ರಿ ಅಂತ. ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋಕೆ
ಜುಗುಳು ಮಾಮಗಳ ಮನೆಗೆ ಹೋಗಿ ನಡ್ರಿ. ನನ್ನ ಕಡೆ ಪಿ ಸಿ ಲ್ಯಾಪ್ಟಾಪ್ ಎಲ್ಲ ಏನಿಲ್ಲ ರೀ, ಅದಕ್ಕೆ ನಮ್ಮ ಮಾಮಗಳು ಜುಗುಳ್ದಾಗ ನಮ್ಮ ಮಾಮಗಳು ಇದ್ದಾರೆ ರೀ, ಅಲ್ಲಿ ನಾ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ತಾನು. ಇವಾಗ ನಿನ್ನೆದೊಂದು ಡೈಲಿ ಲೈಫ್ ವ್ಲಾಗ ಎಡಿಟ್ ಮಾಡೋದೈತ್ರಿ. ನಾಳೆ ಡೈಲಿ ಲೈಫ್ ವ್ಲಾಗ್ ಸ್ಟಾರ್ಟ್ ಮಾಡೋದು ಯೂಟ್ಯೂಬ್ದಾಗ. ಈಗ ಇನ್ಸ್ಟಾಗ್ರಾಮ್ದಾಗ ನೀವು ಡೈಲಿ ನೋಡಿದ್ರಿ, ಇನ್ನು ಯೂಟ್ಯೂಬ್ದಾಗ ಸ್ಟಾರ್ಟ್ ಮಾಡೋದು. ಬೈಕ್ ಇಲ್ದಿದ್ರೆ ಅನ್ನ ಹೋದ ರೀ, ಅದಕ್ಕೆ ನಾನು ನಡ್ಕೋದು ಹೊಂಟೇನು. ಇಲ್ಲಿ ಮೇನ್ ರೋಡ್ ಹೋಗಿರುತ್ತೆ, ಮೇನ್ ರೋಡ್ಗೆ ಯಾರ್ಯಾರು ಕೈ ಮಾಡಿರಿ ಅಂದ್ರೆ ಯಾರು ನಿಲ್ಸಾರು ಜುಗುಳ್ಕೋದು ಬಿಡ್ತಾರೆ ರೀ. ಹೆಂಗೆ ಮಾಡೋದಂದ್ರೆ ಇವಾಗ ಇನ್ಸ್ಟಾಗ್ರಾಮ್ದಾಗ ಹೆಂಗೆ ಬಿಡ್ತಾನೆ ನೋಡ್ರಿ, ಡೈಲಿನ ಅಪ್ಡೇಟ್ ಇರ್ತಿದ್ರಲ್ಲ, ಡೈಲಿ ಏನೇನು ಮಾಡ್ತಾನೆ ಅಂತ 60 ಸೆಕೆಂಡ್ದಾಗ ಅಪ್ಡೇಟ್ ಕೊಡ್ತಾನೆ ರೀ. ಅದ್ರ ಯೂಟ್ಯೂಬ್ದಾಗ ಒಂದು ಮಿನಿಮಮ್ ಒಂದು 10 ನಿಮಿಷದ ಮೇಗಿಂದ ವೀಡಿಯೋಗಳು ಇರ್ತಾವೆ ರೀ. ಬಿಹೈಂಡ್ ದ ಸೀನ್ಸ್ ವೀಡಿಯೋ ಮಾಡುವಾಗ ಏನೇನು ಮಾಡ್ತಾನೋ, ಕೆಲವೊಂದು ಇನ್ಸಿಡೆಂಟ್ ಕೂಡ ಆತಾವೆ ರೀ. ಅವೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದು ಒಂದು ಯೂಟ್ಯೂಬ್ದಾಗ ಮಾಡ್ಬೇಕಂತ ಪ್ಲ್ಯಾನ್ ಮಾಡತ್ತೇನೆ ರೀ. ಇವಾಗ ಜುಗುಳ್ ಫೇಮಸ್ ಒಂದು ತಡ್ಕ ಅಂತ ಸಿಗ್ತೈತ್ರಿ, ಗನು ಇಲ್ಕ ಕುಡಿನ ಅಂತ ಹೇಳತ್ತದ. ಸೊ ಅದಕ್ಕೆ ತಡ್ಕ ತೊಗೊಂಬಂದವ್ರಿ, ಒಂದು 2-3 ಏನೇನೋ ಮಿಕ್ಸ್ ಮಾಡಿ ತಯಾರು ಮಾಡ್ತಾರೆ ರೀ. ಜುಗುಳ್ದ ಫುಲ್ ಫೇಮಸ್ಸ. ಗನು ಯಾವಾಗ ಕುಡ್ದೇನು? ಯಾವ ಥರ ಇರ್ತೈತಿ? ಮಜಾ ಇರ್ತೈತಿ. ಗನು ಏನು ಮಜಾ ಇರ್ತೈತಿ ಅಂತ ಹೇಳ್ತಾರೆ. ಸೊ ಟ್ರೈ ಮಾಡಿ ನೋಡ್ರಿ ಅಂತ. ಈಗ ಟಕ್ಕ ಟ್ರೈ ಮಾಡ್ರಿ ಅಂತ ಯಾವ ಥರ ಇದು ನಾವೇ ಫಸ್ಟ್ ಟೈಮ್ ಕೊಟ್ಟಿದ್ದನು. ಒಂಥರ ಬೆಸ್ಟ್ ಇದೆ. ಹಸುವಾಗಿದಾವ್ರಿ, ಅನ್ನ ವಡಾಪಾವ್ ತಿನ್ರಿ ಅಂತ. ನಾ ಬಿಲ್ ಕೊಡೋದಲ್ರಿ, ನಾನು ಬಿಲ್ ಕೊಡ್ತಾ ಇದಾರೆ. ಇಲ್ಲಿ ಛೋಟಾ ಭೀಮ್ ಇದೆ, ಛೋಟಾ ಭೀಮ್ ಬಿಲ್ ಕೊಡ್ತಾರೆ. ಕೊಡ್ತೀಯಲ್ಲ ದುಡ್ಡು ಕೊಡ್ಲಾದ್ರೆ ಇಲ್ಲೇ ಇಟ್ಕೊತಾವ್ರಿ ನೀನು. ಅಣ್ಣ ಇವನು ಇಲ್ಲೇ ಇಟ್ಕೊತ ನೋಡ್ರಿ. ಅಲ್ಲಿ ಹೋಗಿ ಆಚೆ ಕಡೆ ಹೋಗಿ, ಇಲ್ಲೇನು ಬೇಡ, ಆಚೆ ಕಡೆ ಹೋಗಿ ಆಚೆ ಕಡೆ. ಇಲ್ಲೇಂದ್ರೆ ಇಲ್ಲೇಂದ್ರೆ ನೀನು ಇಟ್ಟು ನಮ್ಮ ಮೂರು ಅಷ್ಟೇ ಕೊಡೋಣ. ಹುಲಿ ರೊಕ್ಕ ಕೊಡು, ಬಿಲ್ ಕೊಡ್ಬೇಕಾ? ನಾ ಕೊಡ್ಲಿ? ಯಾಕೆ ತಿಂದು ಏನೋ ನಮ್ಮದೆಲ್ಲ ಮುಗಿದ ನೋಡಿ ತಿನ್ನಕೈತಲ್ಲ. ಹ್ಞೂ ಯಾಕೆ ಕೊಡ್ಕೊ? ಯಾಕೆ ತಿನ್ನಕೈತಿಲ್ಲ? ಏನ ತಿನ್ನಕೈತಿ? ಗಾಡಿ ಮ್ಯಾಗ ಅಣ್ಣ ಇಟ್ಕೊರಿ ನಡ್ದನವ್ರು ನಿಲ್ಲ ಅಲ್ಲಿ. ನಮ್ಮ ಕಡೆ ಹಾಕಿಲ್ಲ. ಈ ಟೈಮ್ 8 ಗಂಟೆ ಐತ್ರಿ, ಈಗ ಮನೆಗೆ ಬಂದ್ರಿ. ಇನ್ನು ಸ್ವಲ್ಪ ನಾಳೆ ಯೂಟ್ಯೂಬ್ ವಿಡಿಯೋದಾಗ ಒಂದು ಥಂಬ್ನೇಲ್ ರೆಡಿ ಮಾಡೋದನ್ರಿ. ಇಲ್ಲ ನಮ್ಮ ಊರನವ್ರು ಅನ್ನಗಳು ನನ್ನ ಇನ್ಸ್ಟಾದಾಗ 50K ಆಗಿತ್ತೆ. ನಾನು ಸ್ವಲ್ಪ ಸೆಲೆಬ್ರೇಷನ್ ಮಾಡತ್ತಾರೆ ರೀ, ಕೇಕೆಲ್ಲ ತೊಗೊಂಡು ಬಂದ. ನಾ ಮಾಡತ್ತಿಲ್ರಿ, ಈಗಷ್ಟು ಕೆಪಾಸಿಟಿನೂ ಇಲ್ಲ ದೊಡ್ಡಾಗಿ ಸೆಲೆಬ್ರೇಷನ್ ಏನಾರು ಮಾಡ್ಬೇಕು ಅನ್ನೋಷ್ಟ. ಸೊ ಅನ್ನಗಳು ಮಾಡತ್ತಾರೆ ರೀ ಊರನವ್ರ. ಅಲ್ಲಿ ಹೋಗಿ ಕೇಕೆಲ್ಲ ಕಟ್ ಮಾಡಿ ಬರೋಣ್ರಿ ಅಂತ. ಸೆಲೆಬ್ರೇಷನ್ ಮಾಡಕ್ಕೆ ಬಂದವ್ರಿ, ಆದರೆ ಇಲ್ಲಿ ಮಾಲಕರೇ ಇಲ್ಲ ನೋಡ್ರಿ. ಮಲ್ಲೋನ ಇಲ್ರಿ, ಇಲ್ಲಿ ಯಾರೋ ಬೇರೆದವ್ರು ದಾದಾ ಇದಾರು, ಏನೋ ಕೇಕ್ ತರಕ್ಕೆ ಹೋಗಿದಾರೆ ಅಂತಾರೆ. ಒಂದು 5 ನಿಮಿಷ ವೇಟ್ ಮಾಡ್ರಿ ಅಂತ ನೋಡಿಲ್ರಿ. ನಾವ್ರು ಬಂದು 60 ತಾಸು ಆಯ್ತು, ಅನ್ನಗಳು ಈಗ ಬಿದ್ದೀರಿ ಮಾರಾಯ. ಬರ್ರಿ ಬರ್ರಿ ಬರ್ರಿ, ನಾವ್ರು ಅಂಗಡಿಯಾಗ ಬಂದು 60 ತಾಸು ಐತ್ರಿ, ಅನ್ನಗಳು ಈಗ ಬಂದ್ರಿ. ಯಾನ್ರಿ ಕೇಕ್ ನೀವೇ ತಯಾರು ಮಾಡ್ರಿ? ಆಮೇಲೆ ನಾವು ಮಾಡಿದ್ವಿ. ಇವ್ರ ನೋಡ್ರಿ ಕೇಕ್ ತಯಾರು ಮಾಡಿದವ್ರ, ಇಲ್ಲದಾರ ನೋಡ್ರಿ ಅಂಗಡಿ ಮಾಲಕ್ರ, ಸಾವುಕಾರ ಮಂದಿ. ಅಣ್ಣ ಸಿಗೋಣ್ರಿ ಅಂತ ಮತ್ತೆ ಕಮೆಂಟ್ ಮಾಡಿದ ಮಾಡಿದಾರಲ್ಲ. ಇರ್ಲಿ ಹಿಂಗ ಫಾಲೋವರ್ಸ್ ಹೆಚ್ಚಾಗ್ಲಿ, ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅವ್ರು. ಹಿಂಗ ಸೊಟ್ಟಿರ್ಬೇಡ. ನೋಡೋ ದೋಸ್ತ, ಈಗ ಸ್ಕೇಪ್ ಎಲ್ಲ ಇದನ್ನಾಗಿದೆ. ಈಗ ಏನಿದೆ ಹಿಂಗಿರ್ಬೇಡ. ನಾನು ನೋಡು ನಮ್ಮಂತ ನೋಡು, ನಾನು ಏನಿಲ್ಲ ನೀವಂತ ಮಟ್ಟಿಗೆ ನಾನು ಮತ್ತೆ ಊಟ ಮಾಡು ನಮಗ ಬರೇ ಮನ್ಸಿಗೆ ಮಾಡತ್ತಾರಿ. ಹೇಗೆ ಜನ ಅಷ್ಟೇ ರಾಧೇ ರಾಧೆ. ಈಗ 50K ಸೆಲೆಬ್ರೇಷನ್ ಮಾಡಿ ಮನೆಗೆ ಬೇನ್ರಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡತ್ತೇನು. ವ್ಲಾಗ್ ಯಾವ ಥರ ಅನ್ಸ್ತದ ಕಮೆಂಟ್ದಾಗ ಹೇಳ್ರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದೆ ಹಿಡಿದಾಗ ಅಲ್ಲಿ ತನ ಬಾಯ್. ರಾಧೆ ರಾಧೆ.